ಹಲೋ ಗೈಸ್, ನಾನು ನಿಮ್ಮ ಮನೆ ನೀವು ನೋಡ್ತೇವೆ ವಿನಯ್ ಟೆಕ್ಝೋನ್ ಚಾನಲ್. ನೋಡಿ, ಕೆಲವೊಂದ್ಸಲ ಏನಾಗುತ್ತಪ್ಪ ಅಂತಂದರೆ ನೀವು ವಿಡಿಯೋನ ಅಪ್ಲೋಡ್ ಮಾಡಿರ್ತಲ್ವ ಯೂಟ್ಯೂಬ್ಗೆ. ಸೊ ಅದರಲ್ಲಿ ಯಾವುದೋ ಒಂದು ಅನ್ವಾಂಟೆಡ್ ಪಾರ್ಟ್ ಇರುತ್ತೆ. ಅಂದರೆ ನೀವು ಯಾವುದೋ ಒಂದು ವಿಷಯದ ಬಗ್ಗೆ ಮಾತಾಡಿರ್ತೀರಿ 2 ರಿಂದ 3 ನಿಮಿಷ ಅಂತ ಇಟ್ಕೊಳ್ಳಿ. ಒಟ್ಟು ಒಂದು 15 ನಿಮಿಷದ ವಿಡಿಯೋದಲ್ಲಿ 2 ರಿಂದ 3 ನಿಮಿಷ ಯಾವುದೋ ಒಂದು ಸಬ್ಜೆಕ್ಟ್ ಬಗ್ಗೆ ಆಗಿರ್ಬೋದು, ಅದು ಯಾವುದೋ ಒಂದ್ರ ಬಗ್ಗೆ ಮಾತಾಡಿರ್ತೀರಿ. ಅದು ಕಾಂಟ್ರವರ್ಸಿಗೆ ಗುರಿ ಆಗ್ತಾ ಇರುತ್ತೆ ಅಥವಾ ಕಾಂಟ್ರವರ್ಸಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಆ ಪಾರ್ಟ್ಗೋಸ್ಕರ ಒಂದು 2 ರಿಂದ 3 ನಿಮಿಷ ಪಾರ್ಟ್ಗೋಸ್ಕರ ನೀವು ಇಡೀ ವಿಡಿಯೋನ ಡಿಲೀಟ್ ಮಾಡೋದು ತುಂಬಾ ಮೂರ್ಖತನ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಅದಕ್ಕೊಂದು ಸುಮಾರು ವ್ಯೂಸು ಲೈಕ್ಸು ಬಂದುಬಿಟ್ಟಿರುತ್ತೆ. ನೀವು ವಾಪಸ್ ಡಿಲೀಟ್ ಮಾಡಿಬಿಟ್ಟು ಅದನ್ನ ಎಡಿಟ್ ಮಾಡಿಬಿಟ್ಟು ವಾಪಸ್ ಅಪ್ಲೋಡ್ ಮಾಡಿದರೆ ಅಷ್ಟು ರೀಚಸ್ ಸಿಗಲ್ಲ, ಅದು ವಾಪಸ್ಸು ಲೈಕ್ಸು ಬರಲ್ಲ, ನಿಮಗೆ ವ್ಯೂಸು ಬರಲ್ಲ. ಸುಮ್ಮನೆ ಅದು ಸಣ್ಣ ಒಂದು ಪಾರ್ಟ್ಗೋಸ್ಕರ ಅದನ್ನು ವಿಡಿಯೋನ ಡಿಲೀಟ್ ಮಾಡಬೇಕಾಗತ್ತೆ. ಅಥವಾ ಯಾವುದೋ ಒಂದು ನಿಮ್ಮ ಫ್ರೆಂಡ್ಸು ವ್ಲಾಗ್ ಮಾಡ್ತಾ ಇರ್ತೀರಿ, ಅವರು ಫೇಸ್ನ ರಿವೀಲ್ ಮಾಡಬೇಡ ಅಂತ ಹೇಳಿರ್ತಾರೆ. ಹೇಗೋ ಒಟ್ಟು ವಿಡಿಯೋ ಮಾಡಬೇಕಾದ್ರೆ ಅದು ಅಚಾನಕ್ಕಾಗಿ ಅವ್ರ ಫೇಸ್ ಬಂದುಬಿಟ್ಟಿರುತ್ತೆ. ನೀವು ಎಡಿಟ್ ಮಾಡ್ಬೇಕಾದ್ರೆ ಅಷ್ಟು ಗಮನ ಕೊಟ್ಟಿರಲ್ಲ. ಅವ್ರ ಫೇಸ್ ಬ್ಲರ್ ಮಾಡ್ದೇ ನೀವು ಅವ್ರ ಫೇಸ್ನ ಬ್ಲರ್ ಮಾಡಿದ್ರೆ ನೀವು ಅಪ್ಲೋಡ್ ಮಾಡಿಬಿಡ್ತೀರಿ ಯೂಟ್ಯೂಬ್ಗೆ. ಸೊ ಅವರು ಒಂದು 2-3 ದಿನ ಬಿಟ್ಟು ಅದನ್ನ ವಿಡಿಯೋ ನೋಡಿದಾದ್ಮೇಲೆ ಅವ್ರು ಹೇಳ್ತಾರೆ, ಅಯ್ಯೋ ನನ್ನ ಫೇಸ್ ರಿಲ್ ಆಗಿದೆ, ನಾನು ಡಿಲೀಟ್ ಮಾಡಿ ವಿಡಿಯೋ ಡಿಲೀಟ್ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಎಲ್ಲೋ 1-2 ಕಡೆ ಅವ್ರದ್ದು ಫೇಸ್ ರಿಲ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ವಿಡಿಯೋನ ಡಿಲೀಟ್ ಮಾಡೋದು ಅಂತಂದರೆ ಸುಮ್ಮನೆ ಅದು ಎಷ್ಟೊಂದು ಕಷ್ಟಪಟ್ಟು ಮಾಡಿರ್ತೀವಿ ಅದನ್ನ ವಿಡಿಯೋನ. ಸೊ ಡಿಲೀಟ್ ಮಾಡೋದು ಅಂತಂದರೆ ತುಂಬಾ ಮನಸ್ಸಿಗೆ ಬೇಜಾರಾಗುತ್ತೆ. ಹಾಗೂ ಅಷ್ಟೊಂದು ಅದನ್ನ ವಾಪಸ್ ಅಪ್ಲೋಡ್ ಮಾಡಿದ್ರು ಕೂಡ ಅಷ್ಟೊಂದು ರೀಚಸ್ ಸಿಗಲ್ಲ ಆ ವಿಡಿಯೋಗೆ. ಸೊ ಅದಕ್ಕೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ, ನೀವು ಯೂಟ್ಯೂಬ್ಗೆ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ವಿಡಿಯೋ ಅಪ್ಲೋಡ್ ಮಾಡಿನೇ ಅಲ್ಲಿನೇ ವಿಡಿಯೋ ಯಾವ ರೀತಿ ಎಡಿಟ್ ಮಾಡೋದು, ಸೊ ಅನ್ವಾಂಟೆಡ್ ಪಾರ್ಟ್ಸ್ನ ಯಾವ ರೀತಿ ತೆಗೆಯೋದು, ಅಥವಾ ಯಾರಾದ್ರೂ ಫೇಸ್ನ ಯಾವ ರೀತಿ ಬ್ಲರ್ ಮಾಡೋದು, ಅಥವಾ ಯಾವುದೊಂದು ಮ್ಯೂಸಿಕ್ನ ಆ್ಯಡ್ ಮಾಡೋಕಂದ್ರೆ ಯಾವ ರೀತಿ ಮಾಡೋದು ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಎಂಡ್ ತನಕ ನೋಡಿ, ತುಂಬ ಇನ್ಫಾರ್ಮೇಟಿವ್ ಆಗಿರುತ್ತೆ ಅಂತ ಹೇಳ್ತೀನಿ. ಸೊ ವಿಡಿಯೋನ ಶುರು ಮಾಡಿದ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗೋ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ನೀವು ಗೂಗಲ್ ಕ್ರೋಮ್ನ ಓಪನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಯೂಟ್ಯೂಬ್ನ ಓಪನ್ ಮಾಡಿಟ್ಕೊಳ್ಳಿ. ಯಾವ ವಿಡಿಯೋನ ಎಡಿಟ್ ಮಾಡ್ತೀನಿ ಅಂತ ಅನ್ಕೊಂಡಿರ್ತಲ್ವ ಅದನ್ನು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ಪೆನ್ಸಿಲ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿಂದ 3ನೇ ಆಪ್ಷನ್ನು ಇದನ್ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಅಂದರೆ ಇದು ಎಡಿಟ್ ಆಪ್ಷನ್ನು, ಆಯಿತಾ. ಸೊ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಫಸ್ಟು, ಆಯಿತಾ. ಇಲ್ಲಿ 4 ಆಪ್ಷನ್ ಇದೆ ನೋಡಿ, ಒಂದು ವಿಡಿಯೋ, ಆಡಿಯೋ, ಬ್ಲರು ಆ್ಯಂಡ್ ಸ್ಕ್ರೀನ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೀವು ಯಾವುದೋ ಒಂದು ಕ್ಲಿಪ್ಪು ಏನಪ್ಪ ಅದು ಎರೇಸ್ ಮಾಡಬೇಕು, ಸೊ ಅಥವಾ ಯಾವುದೋ ಒಂದು ಕ್ಲಿಪ್ನ ತೆಗಿಬೇಕಂತ ಅನ್ಕೊಂಡಿರ್ತಾರೆ ನೋಡಿ, ಇಲ್ಲಿ ಮೇಲ್ಗಡೆ ಟ್ರಿಮ್ ಅಂತ ನೋಡಿ. ಸೊ ಆ ಟ್ರಿಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಓಪನ್ ಆಗುತ್ತಲ್ಲ ಇದು ವಿಡಿಯೋ, ಇದನ್ನು ಝೂಮ್ ಮಾಡ್ಕೋಬೇಕು ಇವಾಗ. ಸೊ ಇಲ್ಲಿದೆ ನೋಡಿ, ಇದು ಇಲ್ಲಿ ಪ್ಲಸ್ ಸಿಂಬಲು ಮೈನಸ್ ಸಿಂಬಲು ಇದೆ ನೋಡಿ, ಇದನ್ನು ನೀವು ಹೆಚ್ಚಿಗೆ ಮಾಡ್ದಂಗೆ ಇದು ಝೂಮ್ ಆಗುತ್ತೆ, ಇದು ಕಡಿಮೆ ಮಾಡ್ದಂಗೆ ಝೂಮ್ ಔಟ್ ಆಗುತ್ತೆ. ಸೊ ನಿಮ್ಗೆ ಎಷ್ಟು ಬೇಕಷ್ಟು ಅನ್ನೋದನ್ನು ಝೂಮ್ ಮಾಡಿಕೊಂಡು ಎಲ್ಲಿಂದ ಬೇಡ ನಿಮಗೆ ಅನ್ನೋದನ್ನು ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು, ಆಯಿತಾ. ನಿಮಗೆ ಇವಾಗ ತೋರಿಸ್ಕೊಂಡು ಇವಾಗ ಇಲ್ಲಿ ಏನೋ ಮಾತಾಡಿದ್ರಿ ಅಂತ ಅನ್ಕೊಳ್ಳಿ, ಆಯಿತಾ. ಈ ರೀತಿ ಏನೋ ಮಾತಾಡಿದಿರಿ, ಇದು ಬೇಡ ನಿಮಗೆ ಅನ್ನೋದನ್ನು ಇಲ್ಲಿಂದ ನೀವು ಕ್ಲಿಪ್ನ ಎಡಿಟ್ ಮಾಡ್ಕೋಬೇಕು. ಸೊ ಎಲ್ಲಿಂದ ಬೇಡ ಅನ್ನೋದನ್ನು ಈ ಕರ್ಸರ್ನ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸ್ಪ್ಲಿಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಎಷ್ಟು ಬೇಡ ಅನ್ನೋದನ್ನು. ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಪ್ರಿವ್ಯೂ ಅಂತ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ 1 ನಿಮಿಷ ಓಪನ್ ಮಾಡಿಬಿಟ್ಟು ಇವಾಗ ಪ್ಲೇ ಮಾಡ್ತೀನಿ ನೋಡಿ. ಇವಾಗ ನಾನು ಆ ಪಾರ್ಟ್ ಮಾತ್ರ ಸೆಲೆಕ್ಟ್ ಮಾಡಿರೋ ಪಾರ್ಟ್ ಮಾತ್ರ ಕಟ್ ಮಾಡಿಬಿಟ್ಟು ಅಲ್ಲಿಂದ ಪ್ಲೇ ಆಗುತ್ತೆ ನೋಡಿ ಇವಾಗ. ಸೊ ಇನ್ನೊಂದು ಸ್ವಲ್ಪ ಪ್ಲೇ ಮಾಡ್ತೀನಿ ನೋಡಿ. ಸೊ ಸೆಲೆಕ್ಟ್ ಮಾಡಿರೋ ಪಾರ್ಟನ್ನು ಬಿಟ್ಬಿಟ್ಟು ಸೊ ನೆಕ್ಸ್ಟ್ ಪ್ಲೇ ಆಗುತ್ತೆ ನೋಡಿ. ಈ ರೀತಿ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಇದೇ ರೀತಿ ಮಲ್ಟಿಪಲ್ ಆಗಿ ನೀವು ಸೆಲೆಕ್ಟ್ ಮಾಡಿಕೊಂಡು ಇದನ್ನ ಯೂಸ್ ಕೂಡ ಮಾಡ್ಕೋಬೋದು. ನೀವು ಯಾವುದಾದ್ರೂ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡ್ಬೇಕಂತ ಅನ್ಕೊಂಡಿರ್ತೀರಿ ನೋಡಿ, ಇವಾಗ ಯಾವುದೇ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿರಲ್ಲ ಅಥವಾ ಹಾಕೋದನ್ನು ನೆನಪಾರ್ಬಿಟ್ಟಿರ್ತೀರಿ. ಸೊ ನೀವು ಇಲ್ಲೇ ಕೂಡ ನೀವು ಮ್ಯೂಸಿಕ್ನ ಆ್ಯಡ್ ಮಾಡ್ಬೋದು. ಇಲ್ಲಿ ಮ್ಯೂಸಿಕ್ ಅಂತ ನೋಡಿ, ಅದ್ರ ಮುಂದೆ ಪ್ಲಸ್ ಸಿಂಬಲ್ ಮೇಲಿದೆ ನೋಡಿ, ಆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಸಾಂಗ್ಸದ್ದು ಲಿಸ್ಟ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ, ಆಯಿತಾ. ಆಡಿಯೋ ಲೈಬ್ರರಿ ಓಪನ್ ಆಗುತ್ತೆ ಯೂಟ್ಯೂಬ್ದು. ಸೊ ಇದರಲ್ಲಿ ನಿಮ್ಗೆ ಯಾವುದಾದ್ರು ಇಷ್ಟ ಆಗುತ್ತೋ ಅದನ್ನೆಲ್ಲ ನೀವು ಸೆಲೆಕ್ಟ್ ಮಾಡಿಕೊಂಡು ಈ ಥರ ಪ್ಲೇ ಮಾಡಿ ಕೇಳಿಸ್ಕೊಂಡ್ಬಿಟ್ಟು ಆ್ಯಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಅದು ಡೈರೆಕ್ಟು ಇಲ್ಲಿ ಆ್ಯಡ್ ಆಗಿಬಿಡುತ್ತೆ. ನೀವು ಮ್ಯೂಸಿಕ್ನ ಇಲ್ಲೇ ಹಾಕ್ಕೊಬಿಡ್ಬೋದು, ಹಾಕ್ಕೊಂಡು ಸೇವ್ ಮಾಡಿ ಕ್ಲಿಕ್ ಮಾಡಿಕೊಂಡ್ರೆ ಸೇವ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಫೀಚರ್ ಏನಪ್ಪ ಅಂತಂದರೆ ಇಲ್ಲಿ ಬ್ಲರ್ ಆಪ್ಷನ್ ಮೇನು ಇವತ್ತು ತೋರಿಸ್ತೀನಿ 1 ನಿಮಿಷ. ನೆಕ್ಸ್ಟ್ ಆಪ್ಷನ್ ಏನಪ್ಪ ಅಂತಂದರೆ ಫೇಸ್ ಬ್ಲರು. ಸೊ ಇದೊಂದು ಸಾಕಾಗಿರುವಂತಹ ಒಂದು ಫೀಚರ್ ಅಂತಲೇ ಹೇಳ್ಬೋದು. ಸೊ ಯಾರ್ದೋ ಒಂದು ಫೇಸ್ನ ರಿವೀಲ್ ಆಗಿಬಿಟ್ಟಿರುತ್ತೆ, ಸೊ ಅವ್ರ ಫೇಸ್ನ ನೀವು ಬ್ಲರ್ ಮಾಡಬೇಕಂತ ಅನ್ಕೊಂಡಿರ್ತೀವಿ ನೋಡಿ. ಸೊ ಅವಾಗ ಇದನ್ನ ಮೇಲೆ ಪ್ಲಸ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ, ಆಯಿತಾ. ಸೊ ಎಲ್ಲಿಗೆ ಬೇಕು ನಿಮ್ಗೆ ಅದು ಬ್ಲರ್ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಫಸ್ಟು. ಅದಾದಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಇದನ್ನು ರೌಂಡ್ ಶೇಪ್ ಬೇಕು, ಸ್ಕ್ವೇರ್ ಶೇಪ್ ಬೇಕು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಷ್ಟು ಬೇಕೋ ಅದು ಫೇಸ್ ಮೇಲೆ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ಟ್ರ್ಯಾಕ್ ಆಬ್ಜೆಕ್ಟ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ
ಇವಾಗ ನಾನು ಪ್ಲೇ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ಈಗ ಫೇಸ್ ಬ್ಲರ್ ಏನಿದೆ ನೋಡಿ, ಅದು ಫೇಸ್ ಯಾವ ರೀತಿ ಮೂವ್ ಆಗುತ್ತೆ ನೋಡಿ, ಅದೇ ರೀತಿ ಅದು ಕೂಡ ಬ್ಲರ್ ಕೂಡ ಮೂವ್ ಆಗುತ್ತೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಎಕ್ಸ್ಟ್ರಾ ಏನು ನೀವು ಎನಿಮೇಷನ್ನು ಅಥವಾ ಈ ಥರ ಎಡಿಟ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಸೊ ನೀವು ಅದನ್ನು ಫಿಲ್ಟರ್ನ ಈ ಥರ ಎಡಿಟ್ನ ಈ ಥರ ಹಾಕೊಂಡ್ಬಿಟ್ರೆ ಸಾಕು. ನೀವು ಅದು ಫೇಸ್ ಯಾವ ರೀತಿ ಫೇಸ್ ಈ ಕಡೆ ಮೂವ್ ಆಗುತ್ತೋ ಅದೇ ರೀತಿ ಬ್ಲರ್ ಕೂಡ ಮೂವ್ ಆಗುತ್ತೆ. ಮೇನು ಎಕ್ಸ್ಟ್ರಾ ಎಡಿಟ್ ಮಾಡುವಂಥ ಏನಿಲ್ಲ. ಸೊ ನಿಮ್ಗೆ ಎಷ್ಟು ಬೇಕು ಬ್ಲರ್ನ ಅದನ್ನು ಅಷ್ಟು ಸೆಟ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಸಾಕು. ಸೊ ಫೇಸ್ ತಾನಾಗಿ ಅದಕ್ಕೆ ಟ್ರ್ಯಾಕ್ ಮಾಡಿಬಿಟ್ಟು ಅದು ಬ್ಲರ್ನ ಹಾಕೊಳ್ಳುತ್ತೆ. ಸೊ ಅದಾದಮೇಲೆ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಸೇವ್ ಆಗಿಬಿಡುತ್ತೆ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನೀವು ಎಡಿಟ್ ಕೂಡ ಮಾಡ್ಕೋದು, ಅಂದರೆ ಯಾವುದು ಕ್ಲಿಪ್ಸ್ ಬೇಡ ಅನ್ನೋದನ್ನು ಡಿಲೀಟ್ ಕೂಡ ಮಾಡ್ಕೋಬೋದು, ಅಥವಾ ಮ್ಯೂಸಿಕ್ ಹಾಕೋಬೋದು, ಅಥವಾ ಈ ರೀತಿ ಫೇಸ್ ಬ್ಲರ್ನ ಮಾಡ್ಕೋಬೋದು. ಸೊ ಈ ರೀತಿ ಎಲ್ಲ ಎಡಿಟ್ಗಳನ್ನ ಮಾಡ್ಕೋಬೋದು ಈ ಯೂಟ್ಯೂಬಲ್ಲೇ. ಸೊ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಲ್ಲ. ನಿಮ್ಮ ವ್ಯೂಸ್ ಆ್ಯಂಡ್ ಲೈಕ್ಸ್ಗೆ ನೀವು ವಿಡಿಯೋ ಅಪ್ಲೋಡ್ ಆದರೂ ಕೂಡ ಈ ರೀತಿ ಎಡಿಟ್ ಕೂಡ ಮಾಡ್ಕೋಬೋದು. ಸೊ ಗೊತ್ತಾಯ್ತಲ್ವಾ ಯಾವ ರೀತಿ ಅನ್ವಾಂಟೆಡ್ ಪಾರ್ಟ್ಸ್ ಇರ್ತಾವೆ ನೋಡಿ, ಯಾವುದೊಂದು ಕ್ಲಿಪ್ಸ್ ಇರ್ತಾವೆ ನೋಡಿ. ಸೊ ಒಂದು ಕ್ಲಿಪ್ಸ್ನ ಯಾವ ರೀತಿ ರಿಮೂವ್ ಮಾಡೋದು, ಅಥವಾ ಫೇಸ್ನ ಯಾವ ರೀತಿ ಬ್ಲರ್ ಮಾಡೋದು, ಮ್ಯೂಸಿಕ್ನ ಯಾವ ರೀತಿ ಆ್ಯಡ್ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ವಿಡಿಯೋನ ಅಪ್ಲೋಡ್ ಮಾಡೇ ನೀವು ಯೂಟ್ಯೂಬಲ್ಲಿ ಅದನ್ನು ಎಡಿಟ್ ಕೂಡ ಮಾಡ್ಬೋದು. ಇದೊಂದು ಫೀಚರ್ ತಂದಿದ್ದಾರೆ ಯೂಟ್ಯೂಬರು, ತುಂಬ ದಿನದಿಂದ ಇದೆ. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ಇದು, ಆಯಿತಾ. ಸೊ ನಿಮ್ಗೆ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. ಸುಮ್ಮನೆ ಇಡೀ ವಿಡಿಯೋನ ಡಿಲೀಟ್ ಮಾಡೋಕ್ಕಿಂತ ಇದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಸೊ ಆ ಸ್ಪಾಟ್ ಮಾತ್ರ ಕಟ್ ಆಗಿಬಿಟ್ಟು ಉಳಿದೆಲ್ಲ ಪ್ಲೇ ಆಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ, ತುಂಬ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಮುಂದೆ ನೋಡೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಟಾಟಾ, ಬಾಯ್.